ಹೋಗ್ತೀನಿ. ಅಲ್ಲಿಗೆ ಹೋದ್ಮೇಲೆ ನನ್ನನ್ನ ಮರಿಬೇಡ. ಹಾಲಿಡೇಸ್ಗೆ ಅಂತ ಬಂದಾಗ ಇಬ್ರು ಆಟ ಆಡೋಣ ಆಯ್ತಾ? ನನ್ಗೆ ನಿನ್ ಜೊತೆ ಫ್ರೆಂಡ್ ಆಗಿರೋಕ್ ಆಸೆ ಇಲ್ಲ. ನಾನು ನಿನ್ಗೆ ಒಂದೇ ಒಂದು ಫೋನ್ ಕಾಲ್ ಕೂಡ ಮಾಡಲ್ಲ. ನಿನ್ ಮರೆಯಕ್ಕೋಸ್ಕರನೇ ನಾನು ಅಲ್ಲಿಗೆ ಹೋಗ್ತಾ ಇರೋದು. ಅಮೆರಿಕಾ. And you go to hell. And you go to hell. ನಡೀರಿ ಪಪ್ಪ, ನಡೀರಿ ಮಮ್ಮಿ, ಬಾಯ್. ಚೆನ್ನಾಗಿರಪ್ಪ. ಪಾಪ ಸರೋಜಾ ಮಗಳ ಅಮೆರಿಕಾಗೆ ಹೋಗ್ತಾಳೆ, ತುಂಬಾ ಓದ್ಬಿಡ್ತಾಳೆ, ಲಕ್ಷಗಟ್ಟಲೆ ಸಂಪಾದನೆ ಮಾಡ್ತಾಳೆ, ವಾಪಸ್ ಬಂದ್ಬಿಟ್ಟು ಈ ಮನೆ ಅರಸಿ ಆಗ್ತಾಳೆ ಅಂತ ಕನಸು ಕಂಡಿದ್ಲು. ತುಂಬಾ ಸಂಕಟ ಆಗ್ತಾ ಇರ್ಬೇಕು ಅಲ್ವೇನೆ ಸರೋಜಾ? ಬಹಳ ಸಂಕಟ ಆಗ್ತಿರ್ಬೇಕಲ್ಲ? ಹೌದಮ್ಮ, ತುಂಬಾ ಸಂಕಟ ಆಗ್ತಿದೆ. ನಮ್ ಸೂಜಿ ಅಮೆರಿಕಕ್ಕೆ ಹೋಗ್ಲಿಲ್ಲ ಅಂತಲ್ಲ, ನಮ್ ರಶ್ಮಿ ನಮ್ಮೆಲ್ರೂ ಬಿಟ್ಟು ದೂರ ಹೋದ ಅಂತ. ಸಾಕು ಹೋಗು, ಅಲ್ಲೊಂದು ರಾಶಿ ಕಸ ಬಿದ್ದಿದೆ, ಅದನ್ನೆಲ್ಲ ತೆಗೆದು ಹಾಕು ಹೋಗು. ಅಲ್ಲಿ ನಿಮ್ಮ ಹತ್ರ ಒಂದು ವಿಚಾರ ಮಾತಾಡಬೇಕಾಗಿತ್ತು. ರಶ್ಮಿ ನನ್ನ ಮುದ್ದಿನ ಮಗಳು. ಬಹಳ ಒಳ್ಳೆ ಹುಡುಗಿ. ಆದರೆ ಇತ್ತೀಚೆಗೆ ಅಂದ್ರೆ ಅವಳು ಅಬ್ರಾಡ್ ಹೋಗೋ ಮೊದಲು ಅವಳು ವರ್ತನೆ ಬಹಳ ಅತಿರೇಕಕ್ಕೆ ಹೋಗಿತ್ತು. ಅದಕ್ಕೆ ನಮ್ಮ ಮನೆಯವರೇ ಕಾರಣ. ಸ್ವಂತ ಅಮ್ಮನೇ. ಅವಳಲ್ಲಿ ಚೆನ್ನಾಗಿ ಓದಿ ಬೆಳೆದು ಅವಳು ನಿರ್ಧಾರಗಳನ್ನೇ ಇಂಡಿಪೆಂಡೆಂಟ್ ಆಗಿ ತಗೊಳ್ಳೋ ಸ್ಥಿತಿ ಬೇರೆ. ನಾನು ತಗೊಂಡ ನಿರ್ಧಾರಕ್ಕೂ ಒಂದು ಬೆಲೆ ಬರುತ್ತೆ. ನಾನು ಮೊದಲಿಂದಲೂ ರಶ್ಮಿನೇ ಅಮೆರಿಕ ಕಳಿಸ್ಬೇಕು ಅಂತ ಅನ್ಕೊಂಡಿದ್ದು. ಆದ್ರೆ ಇದನ್ನ ಒಂದೇ ಸಲ ನಮ್ಮ ಮನೇಲಿ ಹೇಳಿದ್ರೆ ನಮ್ಮಮ್ಮ ಕೊಡ್ತಾಳೆ, ವಿರೋಧಿಸ್ತಾಳೆ ಅಂತ ಗೊತ್ತಿತ್ತು. ಅದಕ್ಕೆ ಒಂದು ಚಿಕ್ಕ ಸುಳ್ಳು ಹೇಳಿದೆ. ಸೂಜಿನ ಚೆನ್ನಾಗಿ ಬೆಳೆಸೋ ಜವಾಬ್ದಾರಿ ನಿನ್ ಮೇಲಿದೆ. ಒಳ್ಳೆ ವಿದ್ಯೆ ಕೊಟ್ಟು ನಮ್ಮ ಮನೆ ಮಗಳಾಗೋ ಹಾಗೆ ಮಾಡಬೇಕು. ಆ ಹೊಣೆ ನಿಂದೆ. ಅಷ್ಟನ್ನು ಹೇಳಕ್ಕೆ ಕರೆಸಿದ್ದು. ನೀವಿನ್ ಹೊರಡಿ. ಇದೆಲ್ಲ ಆಗಿದ್ ನನ್ನಿಂದನೇ. ತುಂಬಾ ದೊಡ್ಡ ತಪ್ಪು ಆಡ್ಬಿಟ್ಟಿದ್ದೀನಮ್ಮ. ಇಲ್ಲ ಪುಟ್ಟ, ಈಗಂತದ್ದೇನೂ ಆಗಿಲ್ಲ. ರಶ್ಮಿ ಮೋಸ ಮಾಡ್ಬಿಟ್ಟೆ ಅಂತ ಅನ್ನಿಸ್ತಿದ್ಯಮ್ಮ. ನನ್ನಿಂದ ಅವಳು ಅವ್ರ ಅಪ್ಪ ಅಮ್ಮನಿಂದ ದೂರ ಆದ್ಲು. ನಾವ್ ಆ ಮನೆಗೆ ಹೋಗೋದ್ ಬೇಡ ಅಮ್ಮ. ವಾಪಸ್ ನಮ್ ಕೇರಿಗೆ ಹೋಗೋಣ. ಇನ್ ಯಾವತ್ತೂ ಆ ಮನೆಗೆ ಹೋಗೋದ್ ಬೇಡ ಅಮ್ಮ. ರಶ್ಮಿನ ಅಂಕಲ್ ಆಫ್ ಕರ್ಕೊಂಡ್ ಬಂದ್ಬಿಡ್ಲಿ. ಅವ್ರು ಸಂತೋಷವಾಗಿಲ್ಲಮ್ಮ. ಇನ್ನೇನ್ ನನ್ನ ಮಗಳು ಅಂತ ಹೇಳ್ಕೊಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ.